ಮುಡಾ ಪಂಜರದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಕ್ಕಾಕೊಂಡ್ಬಿದ್ದಿದ್ದಾರೆ. ಇವತ್ತೇ ಲೋಕಾಯುಕ್ತ ಪೊಲೀಸರಿಂದ ಮೈಸೂರಲ್ಲಿ ಎಫ್ಐಆರ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಲೋಕಾಯುಕ್ತ ಎಸ್ಪಿ ಬೆಂಗಳೂರಿಗೆ ಬಂದು ಕೋರ್ಟ್ನ ಆದೇಶವನ್ನ ತಗೊಂಡು ಹೋಗಿದ್ರು. ಕೋರ್ಟ್ ಸ್ಪಷ್ಟವಾಗಿ ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಬೇಕು ಅಂತ ಆದೇಶದ ಪ್ರತಿಯಲ್ಲೇ ಉಲ್ಲೇಖ ಮಾಡಿರೋದ್ರಿಂದ ಆ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡಿ ಇವತ್ತೇ ಎಫ್ಐಆರ್ ದಾಖಲು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಮೈಸೂರಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. 3 ದಿನಗಳ ಕಾಲ ಮೈಸೂರಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಅವರು ಪಾಲ್ಗೊಳ್ತಾ ಇದ್ದಾರೆ. ಇನ್ನು ಮುಡಾ ದೂರುದಾರರಿಗೆ ಸರ್ಕಾರ ಶಾಕ್ ಕೊಡುತ್ತಾ? ಸಿಬಿಐ ಕದ ತಟ್ತೀವಿ ಅಂತ ದೂರುದಾರರು ಮೊನ್ನೆಯಿಂದಲೂ ಹೇಳಿಕೆಗಳನ್ನ ಕೊಡ್ತಾ ಇದ್ರಲ್ಲ, ಸಿಬಿಐ ಬಂದು ಕದ ತಟ್ಟುವ ಮುನ್ನವೇ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕುತ್ತಾ? ಸರ್ಕಾರದ ವಿರುದ್ಧ ವಿಪಕ್ಷಗಳು ಮಾಡ್ತಿರುವಂತ ಆರೋಪಗಳು ಏನು ಹಾಗಾದ್ರೆ? ಈ ವಿಷಯವಾಗಿ ಒಂದ್ ಕಡೆ ಮುಡಾ ವಿಷಯವಾಗಿ ಕೋರ್ಟ್ ಆದೇಶದ ಬೆನ್ನಲ್ಲೇ ಇವತ್ತು ಮೈಸೂರಿನ ಲೋಕಾಯುಕ್ತದಲ್ಲಿ ಎಫ್ಐಆರ್ ಹಾಕೋದಕ್ಕೆ ಎಸ್ಪಿ ನೇತೃತ್ವದಲ್ಲಿ ಸಿದ್ಧತೆಗಳು ಆಗ್ತಾ ಇದೆ. ಇನ್ನೊಂದು ಕಡೆ ನಮಗೆ ಲೋಕಾಯುಕ್ತದಲ್ಲಿ ತನಿಖೆ ಆಗುತ್ತೆ ಅಂದ್ರೆ ಅದ್ರ ಮೇಲೆ ನಂಬಿಕೆ ಇಲ್ಲ, ನಿಷ್ಪಕ್ಷಪಾತವಾಗಿ ಅಥವಾ ಪಾರದರ್ಶಕತೆಯಿಂದ ಈ ತನಿಖೆ ಇರೋದಿಲ್ಲ. ಸಿಎಂ ಇಲ್ಲಿ ತಮ್ಮ ಪ್ರಭಾವವನ್ನ ಬಳಸ್ತಾರೆ. ಸಿಬಿಐ ತನಿಖೆ ಆಗಬೇಕು, ಈ ನಿಟ್ಟಲ್ಲಿ ಮತ್ತೆ ನಾವು ಕೋರ್ಟ್ ಮೊರೆ ಹೋಗ್ತೀವಿ ಅಂತ ದೂರುದಾರರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಸರ್ಕಾರ ಈಗ ಸಿಬಿಐ ಬಂದು ಇಲ್ಲಿ ಕದ ತಟ್ಟೋದಕ್ಕೂ ಮುಂಚಿತವಾಗಿನೇ ಒಂದು ಮೆಗಾ ಪ್ಲಾನ್ ಅನ್ನ ರೂಪಿಸಿದೆ, ರೂಲ್ಸ್ ಅನ್ನ ತರ್ತಾ ಇದೆ. ಯಾವ ತರ ರೂಲ್ಸ್ ಅದು ಇನ್ ಡೀಟೇಲ್ ಆಗಿ ಮುಂದಿನ ಹಂತದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಇನ್ನೊಂದು ಕಡೆ ಮೈಸೂರಲ್ಲಿ ಇವತ್ತಿಂದ ಮುಡಾ ವಿಷಯವಾಗಿ ಲೋಕಾಯುಕ್ತದಲ್ಲಿ ಅಧಿಕೃತವಾಗಿ ತನಿಖೆ ಆರಂಭ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಇವತ್ತಿನಿಂದ 3 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರು ಜಿಲ್ಲಾ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಮೈಸೂರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ತರ ಭ್ರಷ್ಟಾಚಾರದ ಆರೋಪ ಹೊತ್ಕೊಂಡ ಮೇಲೆ ಅವ್ರ ನೇತೃತ್ವದಲ್ಲಿ ಇವತ್ತು ಕೆಡಿಪಿ ಸಭೆ ಇರಬಹುದು, ವಿವಿಧ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಮೈಸೂರಲ್ಲಿ ಬಿಜೆಪಿ ಅವರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸಿಎಂಗೆ ಲೋಕಾಯುಕ್ತ ತನಿಖೆಯ ಟೆನ್ಷನ್ ಇದೆ. ಮುಡಾ ಕೇಸಲ್ಲಿ ಇವತ್ತೇ ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆಗಳು ಇದೆ. ಮೈಸೂರು ಲೋಕಾಯುಕ್ತದಲ್ಲಿ ಇವತ್ತೇ ಎಫ್ಐಆರ್ ಹಾಕೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಪಾತ್ರದ ಬಗ್ಗೆ ತನಿಖೆ ನಡೆಯೋದ್ರಿಂದ ಕೋರ್ಟ್ ಕೂಡ ತನ್ನ ಆದೇಶದಲ್ಲಿ ಹೇಳಿದೆ ಯಾರ್ಯಾರನ್ನ ಎಷ್ಟನೇ ಆರೋಪಿಗಳನ್ನಾಗಿ ಮಾಡಬೇಕು ಅಂತೇಳಿ. ಹಾಗಾಗಿ ಸಿದ್ದರಾಮಯ್ಯ ಇಲ್ಲಿ A1 ಆಗುವಂತ ಸಾಧ್ಯತೆ, ಅವ್ರ ಪತ್ನಿ ಪಾರ್ವತಿ ಅವರು A2 ಆಗುವಂತ ಸಾಧ್ಯತೆ, ಹಾಗೇನೆ ಸಿಎಂ ಬಾಮೈದ A3 ಮಾಡುವಂತ ಸಾಧ್ಯತೆ ಇದೆ. ಇಲ್ಲಿ ಸಿಎಂ ಫ್ಯಾಮಿಲಿ ಜೊತೆಗೆ ಮುಡಾ ಅಧಿಕಾರಿಗಳ ಪಾತ್ರದ ಬಗ್ಗೆ ದೂರುಗಳು ಕೇಳಬಂದಂತ ಹಿನ್ನೆಲೆಯಲ್ಲಿ ಅವ್ರ ಮೇಲೂ ಕೂಡ ಎಫ್ಐಆರ್ ಹಾಕೋದು ಫಿಕ್ಸ್. ಇನ್ನು ಕಾನೂನು ಸಲಹೆ ಪಡೆಯೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಹಾಗಾಗಿ ಅಲ್ಲಿ ಏನೆಲ್ಲ ಸಾಧಕ ಬಾಧಕಗಳಿದೆ, ಕೋರ್ಟ್ ಏನೆಲ್ಲ ಸೆಕ್ಷನ್ಗಳ ಮೇಲೆ ಎಫ್ಐಆರ್ ಹಾಕೋಕ್ ಹೇಳಿದೆ, ಎಲ್ಲವನ್ನು ತಿಳ್ಕೊಂಡು ಇವತ್ತು ಮಧ್ಯಾಹ್ನದ ವೇಳೆಗೆ ಎಫ್ಐಆರ್ ಹಾಕುವಂತ ಸಾಧ್ಯತೆಗಳಿದೆ. ಈ ಎಫ್ಐಆರ್ ಪ್ರೋಸೆಸ್ ಹೆಂಗಿರುತ್ತೆ ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಆಲ್ರೆಡಿ ಜಾಯಿನ್ ಆಗಿದ್ರು ನಮ್ಮ ರಿಪೋರ್ಟರ್ ಮುನಿರಾಜು. ಕೋರ್ಟ್ ಇಂದ ಆದೇಶವನ್ನ ನೆನೆ ತಗೊಂಡು ಹೋಗಿದ್ರು ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು. ಇವತ್ತು ಎಫ್ಐಆರ್ ಹಾಕುವಂತ ಚಾನ್ಸಸ್ ಇದೆ. ಪರ್ಟಿಕ್ಯುಲರ್ ಆಗಿ ಯಾರ್ಯಾರನ್ನ ಎಷ್ಟೇ ಆರೋಪಿಗಳು ಮಾಡಬೇಕು ಅಂತಾನೂ ಕೋರ್ಟ್ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ಯಾ? ಯಾವ ಸೆಕ್ಷನ್ಗಳ ಮೇಲೆ ಎಫ್ಐಆರ್ ಆಗುತ್ತೆ ಇವತ್ತು? ಶರ್ಮಿತಾ, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಒಂದು ಲೋಕಾಯುಕ್ತದಲ್ಲಿ ಒಂದು ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆ ಒಂದು ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ಗೆ ಆಗಮಿಸಿ ಒಂದು ಆದೇಶ ಪ್ರತಿಯನ್ನು ಕೂಡ ಪಡ್ಕೊಂಡು ನಂತರ ಈಗ ಮೈಸೂರಿಗೆ ಹೋಗಿರೋದು. ರಾತ್ರಿ ಕೋರ್ಟ್ನ ಆದೇಶ ಪ್ರತಿಯನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದರೆ ಕೋರ್ಟ್ನ ಆದೇಶದಲ್ಲಿ ಏನೆಲ್ಲ ಒಂದು ಸೆಕ್ಷನ್ಸ್ ಇದೆ, ಮತ್ತೆ ಯಾರ್ಯಾರ ಮೇಲೆ ಎಫ್ಐಆರ್ ಮಾಡಬೇಕು, ಮತ್ತೆ ಯಾವ ಯಾವ ಅಂಶಗಳ ಮೇಲೆ ತನಿಖೆಯನ್ನ ಮಾಡಬೇಕು ಅಂತೇಳಿ ಕೋರ್ಟ್ ಏನು ಆದೇಶ ಮಾಡಿದೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಕೂಡ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಕೂಡ ಮಾಡಿರೋದು. ಆನಂತರ ಇವತ್ತು ಈ ಒಂದು ಕೋರ್ಟ್ನ ಆದೇಶ ಮತ್ತೆ ಏನು ಸಿಆರ್ಪಿಸಿ ಅಡಿಯಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿ ಒಂದು ಆದೇಶ ಇರೋದ್ರಿಂದ ಅದರ ಬಗ್ಗೆ ಒಂದು ಕಾನೂನು ಲೀಗಲ್ ಒಪಿನಿಯನ್ ಅನ್ನು ಪಡ್ಕೊಳ್ಳೋದಕ್ಕೆ ಇವತ್ತು ಕಾನೂನು ತಜ್ಞರ ಮೊರೆಯನ್ನ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ. ಏನು ಕೋರ್ಟ್ನ ಆದೇಶ ಪ್ರತಿ ಇರಬಹುದು, ಮತ್ತೆ ಎಫ್ಐಆರ್ ಅನ್ನ ಯಾವ ಸೆಕ್ಷನ್ಸ್ ಅಡಿಯಲ್ಲಿ ಮತ್ತೆ ಹೇಗೆ ದಾಖಲು ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನೂನು ತಜ್ಞರಿಂದ ಒಂದು ಒಪಿನಿಯನ್ ಪಡ್ಕೊಂತಾರೆ. ಆ ನಂತರ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡೋದಕ್ಕೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಕೂಡ ನಿರ್ಧಾರ ಮಾಡಿರುವುದು. ಬಹುಶಃ ಇವತ್ತು ಮಧ್ಯಾಹ್ನದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಆಕೆ
ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ಇರಬಹುದು ಮತ್ತೆ ಇತರ ಆರೋಪಿಗಳ ವಿರುದ್ಧ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡೋದಕ್ಕೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಏನು ಈಗಾಗಲೇ ಸಾಕಷ್ಟು ಸೆಕ್ಷನ್ಗಳನ್ನ ಐಪಿಸಿ ಸೆಕ್ಷನ್ಸ್ ಇರಬಹುದು ಮತ್ತೆ ಕರ್ನಾಟಕ ಭೂ ರಕ್ಷಣಾ ಕಾಯ್ದೆ ಇರಬಹುದು ಮತ್ತೆ ಏನು ಬೇರೆ ಬೇರೆ ಒಂದು ಸೆಕ್ಷನ್ಸ್ ಏನು ಮೆನ್ಷನ್ ಮಾಡಿದರೆ ಅದರ ಮೇಲೆ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿ ನಂತರ ತನಿಖೆಯನ್ನು ಕೂಡ ಪ್ರಾರಂಭವನ್ನು ಮಾಡ್ತಾರೆ. ಮೊದಲಿಗೆ ಈ ಒಂದು ಏನು ಸೈಟ್ ಹಂಚಿಕೆ ಏನಿದೆ, ಮೂಡ ಸೈಟ್ ಹಂಚಿಕೆ ಏನಿದೆ, ಈ ಒಂದು ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳನ್ನ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ. ಅಂದ್ರೆ ಮೂಡ ಕಚೇರಿ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿ ಇರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಂಗ್ರಹ ಮಾಡಿ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಏನು ಈ ಒಂದು ಭೂ ಸ್ವಾಧೀನ ಪ್ರಕ್ರಿಯೆ ಆಗಿತ್ತು ಮತ್ತೆ ಎಷ್ಟು ಎಕರೆಯನ್ನ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಮತ್ತೆ ಆನಂತರ ಅದಕ್ಕೆ ಕೊಟ್ಟಿರುವಂತಹ ಪರಿಹಾರ ಏನು, ಭೂಮಿಯ ಒಡೆತನ ಮೊದಲು ಯಾರ ಹೆಸರಲ್ಲಿತ್ತು, ಆನಂತರ ಯಾರ ಹೆಸರಿಗೆ ಬಂದಿತ್ತು, ನಂತರ ಡಿನೋಟಿಫಿಕೇಶನ್ ಯಾವಾಗ ಆಯ್ತು ಮತ್ತೆ ಅದನ್ನ ಮಾಡಿದವರು ಯಾರು ಮತ್ತೆ ಶಿಫಾರಸು ಪತ್ರಗಳು ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಎಲ್ಲಾ ದಾಖಲೆಗಳನ್ನ ಕ್ರೋಢೀಕರಿಸಿ ಅದನ್ನ ಪರಿಶೀಲನೆ ಮಾಡ್ತಾರೆ. ಆನಂತರ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಆರೋಪಿತರು ಹೆಸರು ಕೇಳಿ ಬರುತ್ತೆ ಅವರ ಒಂದು ಪಾತ್ರದ ಬಗ್ಗೆ ಕೂಡ ಒಂದು ಉಲ್ಲೇಖವನ್ನು ಮಾಡಿ ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ನಂತರ ಒಬ್ಬೊಬ್ಬರಿಗೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿ ಅವರನ್ನು ವಿಚಾರಣೆಗೆ ಕರೆದು ಅವರ ಒಂದು ಹೇಳಿಕೆಗಳನ್ನು ಕೂಡ ದಾಖಲು ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡುವಂತದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನು ಲೋಕಾಯುಕ್ತ ಕೇಂದ್ರ ಕಚೇರಿ ಹಿರಿಯ ಅಧಿಕಾರಿಗಳು ಕೂಡ ಒಂದು ಸಭೆಯನ್ನ ಮಾಡಿದ್ದಾರೆ ಮತ್ತೆ ಅವರಿಂದಲೂ ಕೂಡ ಸಾಕಷ್ಟು ಸಲಹೆ ಮತ್ತೆ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿರುವುದು. ಆದ್ರಿಂದ ಇವತ್ತು ಮೈಸೂರಿನ ಲೋಕಾಯುಕ್ತ ಎಸ್ಪಿ ಆಗಿರುವಂತಹ ಏನು ಉದ್ದೇಶ್ ಇದ್ದಾರೆ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಲಹೆಯನ್ನ ಪಡೆದು ನಂತರ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಶರ್ಮಿತಾ, ಮುನ್ರಾಜ್, ಈ ಮಧ್ಯದಲ್ಲಿ ದೂರುದಾರರು ಹೇಳ್ತಾ ಇದ್ದಾರೆ ಎಫ್ಐಆರ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು, 17A ಸೆಕ್ಷನ್ ಇದನ್ನೇ ಹೇಳುತ್ತೆ, ಕೋರ್ಟ್ ಕೂಡ ಇದನ್ನ ಹೇಳಿದೆ, ಆದೇಶದ ಪ್ರತಿಯಲ್ಲಿ ಕೆಲವೊಂದು ವಿಷಯಗಳು ಮೆನ್ಷನ್ ಆಗಿದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಕೇವಲ ಎಫ್ಐಆರ್ ಆದ್ಮೇಲೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬುಲಾವನ್ನ ನೀಡಲಾಗುತ್ತಾ ಅಥವಾ ಅರೆಸ್ಟ್ ಮಾಡುವಂತ ಪಾಸಿಬಿಲಿಟೀಸು ಇದೆಯಾ? ಅದೆಲ್ಲ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿದ್ದ. ಆ ಬಗ್ಗೆ ಮಾಹಿತಿ? ಶರ್ಮಿತಾ, ಈಗಾಗಲೇ ಏನು 17A ಅಡಿಯಲ್ಲಿ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡಬೇಕು ಅಂತೇಳಿ ಕೋರ್ಟ್ ಆದೇಶ ಇದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಿಆರ್ಪಿಸಿ ಸೆಕ್ಷನ್ 153 ಏನಿದೆ ಅದರ ಸಂಬಂಧಪಟ್ಟಂತೆ ಆ ಒಂದು ಅಡಿಯಲ್ಲಿ ತನಿಖೆಯನ್ನು ಮಾಡಬೇಕು ಅಂತೇಳಿ ಕೂಡ ಉಲ್ಲೇಖ ಆಗಿರುವಂತದ್ದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಐಪಿಸಿ ಸೆಕ್ಷನ್ಗಳನ್ನು ಕೂಡ ಅಲ್ಲಿ ಮೆನ್ಷನ್ ಆಗಿರೋದ್ರಿಂದ ಅದರ ಅನುಗುಣವಾಗಿ ಪೊಲೀಸರು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನು ಮಾಡ್ತಾರೆ. ಒಂದು ವೇಳೆ ಅವರನ್ನ ಬಂಧಿಸಬೇಕು ಅಥವಾ ವಿಚಾರಣೆ ಮಾಡಬೇಕು ಅಂದ್ರೆ ನೋಟಿಸ್ ಅನ್ನ ಸರ್ವ್ ಮಾಡಿ ಅವರನ್ನ ಲೋಕಾಯುಕ್ತ ಕಚೇರಿಗೆ ಕರೆಸಿಕೊಂಡು ಅಲ್ಲಿ ವಿಚಾರಣೆ ಮಾಡ್ತಾರೆ. ಒಂದು ವೇಳೆ ಬಂಧಿಸಬೇಕು ಅನ್ನೋ ಒಂದು ಅನಿವಾರ್ಯತೆ ಮತ್ತೆ ಆ ಒಂದು ಸೆಕ್ಷನ್ ನಲ್ಲಿ ಅದರ ಗಂಭೀರತೆ ಕಂಡು ಬಂದಲ್ಲಿ ತನಿಖಾಧಿಕಾರಿ ತಮ್ಮ ವಿವೇಚನೆ ಅನುಸಾರವಾಗಿ ಆ ಒಂದು ಕ್ರಮವನ್ನು ಕೂಡ ಕೈಗೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಅದು ತನಿಖಾಧಿಕಾರಿ ಆ ಒಂದು ಸಂದರ್ಭದಲ್ಲಿ ಅವರ ವಿವೇಚನೆಯಂತೆ ನಡ್ಕೊಳ್ಳಬಹುದು. ಅದಕ್ಕೂ ಕೂಡ ಒಂದು ಕಾನೂನಿನಲ್ಲಿ ಅವಕಾಶ ಇರೋದ್ರಿಂದ ಅದನ್ನ ಅವರೇ ಆ ಒಂದು ಸಂದರ್ಭದಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ಸದ್ಯ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ದೂರುದಾರರು ಕೂಡ ಅವರನ್ನು ಬಂಧಿಸಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದ್ರೆ ತನಿಖೆ ಸಂದರ್ಭದಲ್ಲಿ ಅವರ ಮೇಲೆ ಏನಾದರೂ ಗಂಭೀರ ಸ್ವರೂಪದ ಆರೋಪಗಳು ಸಂಬಂಧಪಟ್ಟಂತೆ ಪ್ರೂವ್ ಆಗುವಂತಹ ಸಾಕ್ಷಿಗಳಿರಬಹುದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಶಿಫಾರಸು ಮಾಡಿರುವಂತಹ ಪತ್ರಗಳು ಮತ್ತೆ ಹೇಳಿಕೆಗಳು ಏನಾದರೂ ಕಂಡು ಬಂದಾಗ ಅದನ್ನ ತನಿಖಾಧಿಕಾರಿ ನೇರವಾಗಿ ಅವರೇ ಒಂದು ಡಿಸೈಡ್ ಮಾಡುವಂತ ಅಧಿಕಾರ ಅವರಿಗೆ ಇರುತ್ತೆ. ಶರ್ಮಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.